ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನೂ ಏನೂ ಓದಿಲ್ವಾ? ಜಸ್ಟ್ ಪಾಸ್ ಆಗಬೇಕು ಅಂದ್ಕೊಂಡಿದ್ದೀರಾ. ಅಂದರೆ 24 ಅಂಕ ಪಡೆದ್ರೆ ಪಾಸ್ ಆಗ್ತೀರಾ. ಸೊ ನೀವು ಏನೂ ಓದಿಲ್ಲ ಅಂದರೂ ಸಹ ಜಸ್ಟ್ ಪಾಸ್ ಆಗಬೇಕು ಅಂತಂದರೆ ಕೇವಲ ಈ ಒಂದು ವಿಡಿಯೋವನ್ನು ಪೂರ್ತಿ ನೋಡಿದರೆ ನೀವು 24+24ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಸೊ ಹಾಗಾದರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ನೋಡಿದರೆ ಇದರಲ್ಲಿ ಪ್ರೊಜೆಕ್ಟ್ ಓರಿಯೆಂಟೆಡ್ ಪ್ಲಸ್ ಇನ್ನೂ ಬೇರೆ ಬೇರೆ ಕ್ವಶನ್ ಪ್ಲಸ್ ಆನ್ಸರ್ಗಳಿವೆ. ಸೊ ಇದಿಷ್ಟು ಪರ್ಫೆಕ್ಟಾಗಿ ನೋಡಿಕೊಳ್ಳಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾಗಿರುವ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದು ಪ್ರೊಜೆಕ್ಟ್ ಓರಿಯೆಂಟೆಡ್ ಆಗಿದೆ. ಸೊ ಪ್ರೊಜೆಕ್ಟ್ ಓರಿಯೆಂಟೆಡ್ಗೆ 10 ಅಂಕ ಇರುತ್ತೆ. ಸೊ ರಿಮೈನಿಂಗ್ 14 ಯಾವ ತೊಗೋಬೇಕಂತ ಅದು ಸಹ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಕ್ವಶನ್ ಬೇರೆ ನಂಬರ್ಗಳು ಚೇಂಜ್ ಆದರೂ ಸಹ ಯಾವ ರೀತಿ ಬಿಡಿಸ್ಬೇಕು ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಉತ್ಪಾದನಾ ಹಂತಗಳು, ಪ್ರೊಡಕ್ಷನ್ ಸ್ಟೆಪ್ಸ್ ಆರ್ ಸ್ಟೇಜ್ ಅಂತ ಕರಿತೀವಿ. ಒಟ್ಟು ಉತ್ಪಾದನೆ, ಟೋಟಲ್ ಪ್ರೊಡಕ್ಷನ್, ಮಧ್ಯಂತರ ಸರಕುಗಳು, ಇಂಟರ್ಮೀಡಿಯೇಟ್ ಗೂಡ್ಸ್, ಮೌಲ್ಯವರ್ಧನೆ, ವ್ಯಾಲ್ಯೂ ಆ್ಯಡೆಡ್ ಅಂತ 4 ಕಾಲಮ್ಗಳನ್ನು ಕೊಡಲಾಗಿದೆ. ಸೊ ಫಸ್ಟ್ನಲ್ಲಿ 500 ಕೊಟ್ಟಿರ್ತಾರೆ, 0 ಕೊಟ್ಟಿದ್ದಾರೆ. ಸೊ ಇದು 500 ಅಂತಕ್ಕಂಥದ್ದು ಗ್ಯಾಪ್ ಇದೆ. ಯಾವ ರೀತಿ ಬಂತು ಆ 500 ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು. ಸೊ ಯಾವ ರೀತಿ ಬಂತು ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಟ್ಟು ಉತ್ಪಾದನೆ ಮೈನಸ್ ಮಧ್ಯಂತರ ಸರಕು ಮಾಡಬೇಕು. ಇಲ್ಲಿ ಕಾಲಮ್ ಕಾಣಿಸ್ತಾ ಇದೆಯಲ್ಲ, ಇದು ಒಟ್ಟು ಉತ್ಪಾದನೆ ಮೈನಸ್ ಮಧ್ಯಂತರ ಸರಕು ಮಾಡಿದಾಗ ಮೌಲ್ಯವರ್ಧನೆ ಬರುತ್ತೆ. ಅಂದರೆ 500 ಮೈನಸ್ 0 ಮಾಡಿ, 500 ಮೈನಸ್ 0 ಮಾಡಿದ್ರೆ ಎಷ್ಟು ಬರುತ್ತೆ? ಇಲ್ಲಿ 500 ಬರ್ತಕ್ಕಂಥದ್ದು. ಸೊ 500 ಯಾವ ರೀತಿ ಬಂತು ಅಂತ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಕಾಲಮ್ನಲ್ಲಿ 800 ಅಂತಕ್ಕಂಥದ್ದು ಗ್ಯಾಪ್ ಕೊಟ್ಟಿದ್ದಾರೆ. ಸೊ 800 ಯಾವ ರೀತಿ ಬಂತು ಅಂದರೆ ಇದ್ರ ಇಕ್ವೇಷನ್ ನೆನ್ಪಿಟ್ಕೊಳ್ಳಿ. ಮೊದಲೇನು ಮಾಡಿದ್ದೀವಿ, ಇಲ್ಲಿ ಮೈನಸ್ ಮಾಡಿದ್ದೀವಿ. 500 ಮೈನಸ್ 0 ಮಾಡಿದಾಗ 500 ಬಂತು. ಸೊ ನೆಕ್ಸ್ಟ್ ಹಿಟ್ಟು ಅಂತ ಇದೆ. 800 ಹೆಂಗೆ ಬಂತು ಅಂದರೆ ಇಲ್ಲಿ 500 ಪ್ಲಸ್ 300 ಅಂದರೆ ಮಧ್ಯಂತರ ಮೌಲ್ಯವರ್ಧನೆಯನ್ನು ಪ್ಲಸ್ ಮಾಡಬೇಕು. 500 ಪ್ಲಸ್ 300 ಎಷ್ಟು ಬರುತ್ತೆ ಉತ್ತರ? ಇಲ್ಲಿ 800 ಅಂತಕ್ಕಂಥದ್ದು. ಸೊ ಎರಡನೇ ಕಾಲಮ್ ಯಾವ ರೀತಿ ಬಂತು ಅಂತ ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಮೂರನೇ ಕಾಲಮ್ ಇದೆ ನೋಡಿ, ಇಲ್ಲಿ 800 ಗ್ಯಾಪ್ ಕೊಟ್ಟಿರ್ತಾರೆ. ಸೊ 800 ಯಾವ ರೀತಿ ಬಂತು ಅಂತ ನೋಡಬೇಕಾದ್ರೆ ಇಲ್ಲಿ ಒಟ್ಟು ಉತ್ಪಾದನೆ ಕಾಣಿಸ್ತಾ ಇದೆಯಲ್ಲ, ಇದು ಒಟ್ಟು ಉತ್ಪಾದನೆ ಮೈನಸ್ ಮೌಲ್ಯವರ್ಧನೆ ಮಾಡಬೇಕು. ಅಂದರೆ 1100 ಮೈನಸ್ ಇಲ್ಲೇನು 300 ಇದೆ ನೋಡಿ, 300 ಮಾಡಿ, ಆವಾಗ ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 800 ಬರ್ತಕ್ಕಂಥದ್ದು. ಸೊ ಅಂದರೆ ಇಲ್ಲಿ ಏನು ಮಾಡಬೇಕು, ಒಟ್ಟು ಉತ್ಪಾದನೆಯಲ್ಲಿ ಮೌಲ್ಯವರ್ಧನೆಯನ್ನು ಕಳೆಯಬೇಕು. ಆವಾಗ ಎಷ್ಟು ಬರುತ್ತೆ ಉತ್ತರ? ಇಲ್ಲಿ 800 ಬರ್ತಕ್ಕಂಥದ್ದು. ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ ವಿಡಿಯೋ, ಗೊತ್ತಾಗುತ್ತೆ ನಿಮಗೆ. ಇಲ್ಲಿ 1100ರಲ್ಲಿ 300 ತೆಗೆದಾಗ ಎಷ್ಟು ಬಂತು? 800 ಬಂತು. ಸೊ ಲಾಸ್ಟಿಗೆ ಇಲ್ಲಿ 1300, ಇದಂತೂ ಇಲ್ಲಿ 800 ನೋಡಿದ್ರಲ್ಲ, ಅದೇ ರೀತಿ ಏನು ಮಾಡಬೇಕಂದ್ರೆ ಇಲ್ಲಿ 1100 ಪ್ಲಸ್ 200 ಮಾಡಿದ್ರೆ ಎಷ್ಟಾಗುತ್ತೆ ಉತ್ತರ? 1300 ಆಗುತ್ತೆ. ಸೊ ನೆಕ್ಸ್ಟ್ ಇದು ಲಾಸ್ಟ್ ಕಾಲಮ್ 1300 ಯಾವ ರೀತಿ ಬಂತಂದರೆ 500 ಪ್ಲಸ್ 300 ಪ್ಲಸ್ 300 ಪ್ಲಸ್ 200 ಮಾಡಿದಾಗ 1300 ಬರುತ್ತೆ. ಸೊ ಈ ಒಂದು ಪ್ರಶ್ನೆಯಿಂದ ನೀವು ಇಲ್ಲಿ ಸುಲಭವಾಗಿ 5 ಅಂಕಗಳನ್ನು ಪಡೆಯಬಹುದು. ಸೊ ಇದು ಪರ್ಫೆಕ್ಟ್ ಆಗಿ. ಸೆಕೆಂಡ್ ಕ್ವಶನ್ ನೋಡ್ತಾ ಇರಬಹುದು, ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ. ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು ಮತ್ತು ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ, ಅಧಿಕ ಪೂರೈಕೆಗಳನ್ನು ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಕೆಳಗಡೆ ಒಂದು ಡೈಗ್ರಾಮ್ ಇದೆ, ಆದರೂ ಸಹ ಸುಲಭವಾಗಿ ಯಾವ ರೀತಿ ಹಾಕಬೇಕು ಡೈಗ್ರಾಮ್ ಅಂತಕ್ಕಂಥದ್ದು ನಾನು ನಿಮಗೆ ಹೇಳಿಕೊಡ್ತೇನೆ ಇಲ್ಲಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡೈಗ್ರಾಮಲ್ಲಿ ಯಾವ ರೀತಿ ಅಂತಂದರೆ ಇಲ್ಲಿ ಈ ರೀತಿ ಡೈಗ್ರಾಮ್ ಹಾಕಬೇಕು. ಇಲ್ಲಿ ಸಿಂಪಲ್ ಆಗಿ ಈ ರೀತಿ 2 ಅಕ್ಷಗಳನ್ನು ರಚಿಸಿ. ಅದರಲ್ಲಿ ಫಸ್ಟ್ ಒನ್ ಇದು ಯಾವ ರೇಖೆ ಇದೆ? ಇಲ್ಲಿ ಬೇಡಿಕೆ. ಇದು ಯಾವುದಿದೆ? ಇಲ್ಲಿ ಪೂರೈಕೆ ರೇಖೆ ಅಂತಕ್ಕಂಥದ್ದು. ಸೊ ಇಲ್ಲಿ 30 ಅಂದರೆ ಇದು 3 ಕಾಲಮ್ ಇದೆ ನೋಡಿ, ಇದು ಇಲ್ಲಿ ಬರ್ತಕ್ಕಂಥದ್ದು. ಸೊ ಒಂದು ಸೈಡ್ ಈ ಸೈಡ್ ಬೆಲೆ ಬರುತ್ತೆ, ಇಲ್ಲಿ 3 ಇರ್ತಕ್ಕಂಥದ್ದು. ಇಲ್ಲಿ ಕ್ವಾಂಟಿಟಿ ಪ್ರಮಾಣ, ಇದು ಇಕ್ವಿಲಿಬ್ರಿಯಂ ಪ್ರೈಸ್ ಸಮತೋಲನ ಬೆಲೆ, ಇದು ಎಕ್ಸಸ್ ಸಪ್ಲೈ ಅಧಿಕ ಪೂರೈಕೆ, ಎಕ್ಸಸ್ ಡಿಮ್ಯಾಂಡ್ ಅಧಿಕ ಬೇಡಿಕೆ ಅಂತ ಕರಿತೀವಿ. ಸೊ ಈಗಿನ ಡೈಗ್ರಾಮ್ ಹಾಕಿದ್ನಲ್ಲ, ಇಷ್ಟು ಡೈಗ್ರಾಮ್ ಹಾಕಿ ಇಷ್ಟು ಐಡೆಂಟಿಫೈ ಮಾಡಿದರೆ 5 ಅಂಕ ಪಡಿಬಹುದು. ಸೊ 5 ಯಾವ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಯಾವುದು? ಇದು ಸಮತೋಲನ ಬಿಂದು, 1 ಅಂಕ ಪಡಿತೀರಾ. ಅಧಿಕ ಪೂರೈಕೆ 2 ಅಂಕ, ಅಧಿಕ ಬೇಡಿಕೆ 3 ಅಂಕ ಪಡಿಬಹುದು. ಸಮತೋಲನ ಬೆಲೆ 4 ಅಂಕ, ಸಮತೋಲನ ಪ್ರಮಾಣ 5 ಅಂಕ. ಅಂದರೆ ಜಸ್ಟ್ ಈ ರೀತಿ ಒಂದು ಡೈಗ್ರಾಮ್ ಹಾಕಬೇಕು ನೀವು ಇಲ್ಲಿ. ನಂತರ
5 ಐಡೆಂಟಿಫೈ ಮಾಡಿದಾಗ ಸುಲಭವಾಗಿ ಎಷ್ಟು ಅಂಕ ಪಡಿಬಹುದು? 5 ಅಂಕ ಪಡಿಬಹುದು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸ್ಕ್ರೀನ್ ಮೇಲೆ ಕ್ವಶನ್ ನೋಡ್ತಾ ಇರ್ಬೋದು. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು X1ನ ಬೆಲೆ 10, X2ನ ಬೆಲೆ 20 ಆಗಿದೆ. ಅನುಭೋಗಿ ಆದಾಯ 100 ಆಗಿದ್ದಾಗ ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂತಿದೆ. ಸೊ ಇದರಲ್ಲಿ ನೀವು ಚೆನ್ನಾಗಿ ಗಮನಿಸಬೇಕು. ಸಂಖ್ಯೆಗಳು ಬದಲಾವಣೆ ಮಾಡಬಹುದು. X1ನ ಬೆಲೆ, X2ನ ಬೆಲೆ, ಆದಾಯ ಬದಲಾವಣೆ ಮಾಡಬಹುದು. ಆವಾಗ ಉತ್ತರ ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ನೆನಪಿಟ್ಕೊಳ್ಳಿ. ಕ್ವಶನ್ 1 ಏನಿದೆ ಇಲ್ಲಿ, ಸಂಪೂರ್ಣ ಆದಾಯ ಖರ್ಚು ಮಾಡಿ X1 ಎಷ್ಟು ಖರೀದಿ ಮಾಡಬಹುದು ಅಂತ ಇದೆ. ಸೊ 100 ರೂಪಾಯಿ ಆದಾಯ ಇದೆ. X1ನ ಬೆಲೆ ಎಷ್ಟು? 10 ರೂಪಾಯಿ. ಸೊ ಏನು ಮಾಡಬೇಕಿಲ್ಲಿ? 100 ಭಾಗಿಲೆ 10. ಉತ್ತರ ಎಷ್ಟು ಬರುತ್ತೆ? 10. ಸೊ ಕ್ವಶನ್ ನಂಬರ್ 1ರ ಉತ್ತರ ಎಷ್ಟೈತೆ ಇಲ್ಲಿ? 10 ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗುತ್ತೆ. ಸೊ ಸೇಮ್ ಅದೇ ರೀತಿ X2ನೂ ಮಾಡ್ಬೋದು. X2ನ ಬೆಲೆ ಎಷ್ಟಿದೆ ಇಲ್ಲಿ? 20. ಆದಾಯ ಎಷ್ಟು? 100. ಸೊ 100 ಡಿವೈಡೆಡ್ ಬೈ 20 ಮಾಡಿ ಉತ್ತರ ಎಷ್ಟು ಬರುತ್ತೆ ಇಲ್ಲಿ? 5 ಬರುತ್ತೆ. ಸೊ ಇಲ್ಲಿ ಎಷ್ಟು ಬಂತು ಉತ್ತರ? 5. 2 ಅಂಕಗಳು ಪಡಿತೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಏನಿದೆ ನೋಡಿ. ಬಜೆಟ್ ರೇಖೆ ಇಳಿಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಇದೆ. ಸೊ ಏನು ಬರೀಬೇಕು? ಇಳಿಜಾರು ಕೆಳಮುಖವಾಗಿರುತ್ತದೆ. ಕ್ವಶನ್ನಲ್ಲೇ ಉತ್ತರ ಇರತಕ್ಕಂಥದ್ದು. ಅಲ್ಲಿ ಇಳಿಜಾರು ಅಂತ ಬರೆದಿದ್ದಾರಲ್ಲ, ಇಳಿಜಾರು ಕೆಳಮುಖವಾಗಿರುತ್ತದೆ ಅಂತ ಬರೆದ್ರೆ 1 ಅಂಕ ಪಡಿತೀರಿ ಅದಕ್ಕೆ. ಸೊ ಡಿ ಅಂತಕ್ಕಂಥದ್ದು ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆ ಅನುಭೋಗಿ ಆದಾಯಕ್ಕೆ ಸಮಾನವಾಗಿರುತ್ತವೆಯೇ ಅಥವಾ ಇಲ್ಲವೇ ಅಂತ ಇದೆ. ಸೊ ಉತ್ತರ ಏನಾಗುತ್ತೆ ಇಲ್ಲಿ? ಹೌದು, ಸಮಾನವಾಗಿರುತ್ತದೆ ಅಂತ ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಇದರಲ್ಲೇ 5ನೇದು ನೋಡ್ತಾ ಇರ್ಬೋದು. ಅನುಭೋಗಿ X ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ ಒಂದು ಸರಕನ್ನು ಬಿಟ್ಟು ಕೊಡಬೇಕು. ಇದು ಸರಿಯೇ ಅಂತ ಇದೆ. ಜಸ್ಟ್ ಉತ್ತರ ಏನು ಬರೀಬೇಕು? ಹೌದು, ಸರಿ ಅಂತ ಬರೀಬೇಕು. ಸೊ ಇಷ್ಟು ಬರೆದ್ರೆ ನೀವು 5 ಅಂಕಗಳನ್ನು ಪಡಿತೀರ. ಸೊ ಇಲ್ಲಿವರೆಗೂ ನಾನು 3 ಕ್ವಶನ್ಗಳು ಹೇಳ್ಕೊಟ್ನಲ್ಲ ನಿಮಗೆ. ಅಲ್ಲಿ ಇವು ಪ್ರೊಜೆಕ್ಟ್ ಓರಿಯೆಂಟೆಡ್. ಇದರಲ್ಲಿ 3 ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಎಕ್ಸಾಮ್ನಲ್ಲಿ 2 ಬಿಡಿಸ್ಬೇಕಾ ಅಂತಂದರೆ ಇಲ್ಲ, ತಪ್ಪು. 2 ಬಿಡಿಸ್ಬೇಡಿ, 3ಕ್ಕೆ 3 ಸಹ ಬಿಡಿಸಿ. ಯಾಕಂದರೆ ಕೆಲವೊಂದು ಸಲ ನೀವೇ ಯಾವುದೋ ಒಂದು ಉತ್ತರ ತಪ್ಪಾಗಿ ಬಿಡಿಸಿದಾಗ ಯಾವ ಉತ್ತರ ಸರಿ ಇರುತ್ತೋ ಅಂಥದ್ದನ್ನು ಪರಿಗಣಿಸ್ತಾರೆ. ಅದಕ್ಕೋಸ್ಕರ 3ಕ್ಕೂ 3 ಸಹ ಬಿಡಿಸಿ ಹೆಚ್ಚುವರಿಯಾಗಿ 10 ಅಂಕಗಳು ಪಡಿಬಹುದು ನೀವು ಇದರಲ್ಲಿ. ಸೊ ಪ್ರೊಜೆಕ್ಟ್ ಓರಿಯೆಂಟೆಡ್ಗೆ 10 ಅಂಕ ಫಿಕ್ಸ್ ಆಯಿತು. ಸೊ ಹಾಗಾದರೆ ಇನ್ನು 24 ಪಡಿಬೇಕಾದ್ರೆ 14 ಅಂಕಗಳು ಬೇಕಲ್ಲ, ಅವು ಹೇಗೆ ಪಡಿಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಪೇಪರ್ಗಳನ್ನು ಏನು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರಲ್ಲ, ಅವುಗಳನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಯಾಕಂದರೆ ಆ 3 ಮಾಡೆಲ್ ಪೇಪರ್ಗಳನ್ನು ಪರ್ಫೆಕ್ಟಾಗಿ ಓದ್ಕೊಂಡಾಗ 4 ಅಂಕದ, 6 ಅಂಕದ, 5 ಅಂಕದ ಹಾಗೂ ಕೆಲವು 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಸೊ ಕಾಮನ್ ಆಗಿ 3 ಮಾಡೆಲ್ಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ 3 ಪೇಪರ್ನ ಪರ್ಫೆಕ್ಟಾಗಿ ಓದಿಟ್ಕೊಳ್ಳಿ. ನೀವು 60+ ಸ್ಕೋರನ್ನು ಆರಾಮಾಗಿ ಮಾಡಬಹುದು. ಸೊ ಹಾಗಾದರೆ ಇವಾಗ 2 ಅಂಕಕ್ಕೆ ಸಂಬಂಧಪಟ್ಟಂತೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಮತ್ತು ಆನ್ಸರ್ ನೋಡ್ತಾ ಹೋಗೋಣ. ಸೊ ಈ ಅಧ್ಯಾಯ 4ರಿಂದ 2 ಅಂಕದ 2 ಪ್ರಶ್ನೆ ಅಂದರೆ ಒಟ್ಟಾರೆಯಾಗಿ 4 ಅಂಕಗಳು ಪಡಿಬಹುದು. ಸೊ ಹಾಗಾದರೆ ಕ್ವಶನ್ ನಂಬರ್ 1 ನೋಡ್ತಾ ಹೋಗೋಣ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ ಅಂತ ಇದೆ. ಸೊ ಒಂದು 2 ಷರತ್ತು ಬರೆದ್ರೆ 2 ಪಾಯಿಂಟ್ಸ್ ತಗೋಬಹುದು. ಒಂದನೇದೇನಿದೆ ಇಲ್ಲಿ? ಬೆಲೆ ಸೀಮಾಂತ ವೆಚ್ಚಕ್ಕೆ ಸಮಾನವಾಗಿರಬೇಕು. ಪ್ರೈಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಸೆಕೆಂಡ್ ಒನ್, ಸೀಮಾಂತ ವೆಚ್ಚವು Q0ನಲ್ಲಿ ಇಳಿಕೆಯಾಗಿರುವುದಿಲ್ಲ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಬೆಲೆ ಸೀಮಾಂತ ವೆಚ್ಚಕ್ಕೆ ಸಮಾನವಾಗಿರಬೇಕು. 2ನೇ ಪಾಯಿಂಟ್ಸ್ ಏನು? ಸೀಮಾಂತ ವೆಚ್ಚವು Q0ನಲ್ಲಿ ಇಳಿಕೆಯಾಗಿರಬಾರದು. ಸೊ ಇವೆರಡು ಬರೆದ್ರೂ ಸಹ 2 ಅಂಕ ಪಡಿತೀರಾ. ಹೆಚ್ಚುವರಿಯಾಗಿ ಇನ್ನೊಂದು ಪಾಯಿಂಟ್ಸ್ ಇದೆ, ಓದಿಟ್ಕೊಳ್ಬಹುದು. ಅಲ್ಪಾವಧಿಯಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಅಥವಾ ಸಮಾನವಾಗಿರಬಹುದು. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. 2 ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಸೊ ಸೆಕೆಂಡ್ ಕ್ವಶನ್ ನೋಡ್ತಾ ಇರ್ಬೋದು. ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ತಿಳಿಸಿ. ಶಟ್ ಡೌನ್ ಪಾಯಿಂಟ್ ಅಂತ ಇದೆ. ಸೊ ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೋಡಬೇಕಾದ್ರೆ ನೀವಿಲ್ಲಿ ನೋಡ್ತಾ ಇರಬಹುದು. ಅಲ್ಪಾವಧಿಯಲ್ಲಿ AVCಯ ಕನಿಷ್ಠ ಬಿಂದುವು ಕೊನೆಯ ಬೆಲೆ ಮತ್ತು ಉತ್ಪನ್ನ ಸಂಯೋಜನೆಯಾಗಿದ್ದು SMC ರೇಖೆಯು AVC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ದೀರ್ಘಾವಧಿಯಲ್ಲಿ LRMC ರೇಖೆ LRAC ರೇಖೆ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇಲ್ಲದಿರುವ ಕಾರಣ ಇದನ್ನು ಸ್ಥಗಿತತೆಯ ಅಥವಾ ಮುಚ್ಚುವ ಬಿಂದು ಎಂದು ಕರೆಯುತ್ತಾರೆ. ಸಿಂಪಲ್ ಆಗಿ ಇಷ್ಟು ಬರೆದರೂ ಸಹ 2 ಅಂಕ ಪಡಿಬಹುದು. ನೆನ್ಪಿಟ್ಕೊಳ್ಳಿ, ದೀರ್ಘಾವಧಿಯಲ್ಲಿ LRMC ರೇಖೆ LRAC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಸೊ ಯಾವ ಬಿಂದುವಿನ ಕೆಳಗೆ ಉತ್ಪಾದನೆ ಇರುವುದಿಲ್ಲವೋ ಅದನ್ನು
ಮುಚ್ಚುವ ಅಥವಾ ಸ್ಥಗಿತತೆಯ ಬಿಂದು ಎಂದು ಕರೆಯುತ್ತೇವೆ. ಸೊ ನೆಕ್ಸ್ಟ್ 3ನೇ ಕ್ವಶನ್ ನೋಡ್ತಾ ಇರ್ಬೋದು. ಸದಾವಕಾಶ ವೆಚ್ಚದ ಅರ್ಥ ಉದಾಹರಣೆ ಸಹಿತ ಬರೆಯಿರಿ ಅಂತ ಇದೆ. ಸೊ ಮೊದಲನೇದು ಸದಾವಕಾಶ ವೆಚ್ಚ ಎಂದರೇನು ಬರಿಬೇಕು. ಎರಡನೇದು ಯಾವುದಾದ್ರೂ ಒಂದು ಉದಾಹರಣೆ ಬರೆದ್ರೆ ಸಾಕು. ಸೊ ಇಲ್ಲಿ ಸದಾವಕಾಶ ವೆಚ್ಚ ಎಂದರೇನು ನೋಡ್ತಾ ಹೋಗೋಣ. ಕೆಲವು ಚಟುವಟಿಕೆಗಳ ಅವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಗೆ ಬಿಟ್ಟುಕೊಟ್ಟ ಗಳಿಕೆ ಆಗಿರುತ್ತದೆ. ಅಂದರೆ ಒಂದು ವಸ್ತುವಿನ ಬದಲಿ ಮತ್ತೊಂದು ವಸ್ತುವಿನ ಮೇಲೆ ವೆಚ್ಚ ಮಾಡುವುದಕ್ಕೆ ನಾವಿಲ್ಲಿ ಸದಾವಕಾಶ ವೆಚ್ಚ ಎಂದು ಕರೆಯುತ್ತೇವೆ. ಒಂದು ವಸ್ತುವಿಗೆ ತ್ಯಾಗ ಮಾಡಲಾದ ಮತ್ತೊಂದು ವಸ್ತುವಿನಿಗೆ ಏನಂತೀವಿ, ಸದಾವಕಾಶ ವೆಚ್ಚ ಅಂತ ಬರಿಬಹುದು. ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿದ್ದಿದೆ ನೋಡಿ, ಕೆಲವು ಚಟುವಟಿಕೆಗಳ ಅವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಗೆ ಬಿಟ್ಟುಕೊಟ್ಟ ಗಳಿಕೆ ಆಗಿದೆ, ಇದನ್ನು ಬರಿಬಹುದು. ಸೊ ಉದಾಹರಣೆ ನೋಡಿಕೊಳ್ಳಿ. ಒಬ್ಬ ವ್ಯಕ್ತಿ ಕುಟುಂಬ ವ್ಯವಹಾರದಲ್ಲಿ 1000 ರೂಪಾಯಿಗಳನ್ನು ಹೂಡಬೇಕೆಂದು ತೀರ್ಮಾನಿಸುತ್ತಾನೆ. ಒಬ್ಬ ವ್ಯಕ್ತಿ ಹತ್ರ 1000 ರೂಪಾಯಿ ಇವೆ, ಕುಟುಂಬಕ್ಕೆ ಹೂಡಿಕೆ ಮಾಡಬೇಕು ಎಂದು ತೀರ್ಮಾನಿಸುತ್ತಾನೆ. ಅದರಿಂದ ಅವನಿಗೆ ಶೂನ್ಯ ಗಳಿಕೆ ನೀಡುತ್ತದೆ. ಅಂದರೆ ಕುಟುಂಬಕ್ಕಾಗಿ ಖರ್ಚು ಮಾಡಿದರೆ ಅದು ಶೂನ್ಯ ಗಳಿಕೆ ನೀಡುತ್ತದೆ. ಅದರ ಬದಲು ಏನು ಮಾಡಬಹುದು, ಬ್ಯಾಂಕ್ 1ರಲ್ಲಿ ಅಥವಾ ಬ್ಯಾಂಕ್ 2ರಲ್ಲಿ ಯಾವುದೋ 2 ಬ್ಯಾಂಕ್ ಇವೆ ಅಂದುಕೊಳ್ಳಿ. ಬ್ಯಾಂಕ್ 1ರಲ್ಲಿ 10% ಬಡ್ಡಿ ಕೊಡ್ತಾ ಇದ್ದಾರೆ, ಬ್ಯಾಂಕ್ 2ರಲ್ಲಿ 5% ಬಡ್ಡಿ ಕೊಡ್ತಾ ಇದ್ದಾರೆ. ಸೊ ಇವುಗಳಲ್ಲಿ ಹೆಚ್ಚು ಪ್ರಯೋಜನ ಯಾವುದಾಗುತ್ತೆ, ಇಲ್ಲಿ ಕುಟುಂಬಕ್ಕೆ ಹೂಡಿಕೆ ಮಾಡಿದರೆ ಶೂನ್ಯ ಗಳಿಕೆ, ಬ್ಯಾಂಕ್ 1ರಲ್ಲಿ ಇಟ್ಟರೆ 10% ಬಡ್ಡಿ, ಬ್ಯಾಂಕ್ 2ರಲ್ಲಿ ಇಟ್ಟರೆ 5% ಬಡ್ಡಿ. ಸೊ ಉತ್ತಮ ಆಯ್ಕೆ ಯಾವುದು, ಬ್ಯಾಂಕ್ 1ರಲ್ಲಿ ಇಟ್ಟಾಗ 10% ಬಡ್ಡಿಯನ್ನು ಪಡೆಯಬಹುದು. ಸೊ ಆದರೆ ಆ ವ್ಯಕ್ತಿ ಏನು ಮಾಡುತ್ತಾನೆ, ಕುಟುಂಬ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡುತ್ತಾನೆ. ಅದರ ಸದಾವಕಾಶ ವೆಚ್ಚವು ಬ್ಯಾಂಕ್ 1ರಿಂದ ಬಿಟ್ಟುಕೊಟ್ಟ ಬಡ್ಡಿಯಾಗಿರುತ್ತದೆ. ಅಂದರೆ ಅರ್ಥ ಇಷ್ಟೇ, ಅವನ ಹತ್ರ 2 ಆಪ್ಷನ್ ಇವೆ. ಒಂದು ಕುಟುಂಬಕ್ಕೆ ಹೂಡಿಕೆ ಮಾಡಬಹುದು, ಇನ್ನೊಂದು ಬ್ಯಾಂಕಿನಲ್ಲಿ ಇಡಬಹುದು. ಸೊ ಬ್ಯಾಂಕಿನಲ್ಲಿ ಇಡುವುದು ಬಿಟ್ಟು ಕುಟುಂಬಕ್ಕಾಗಿ ಖರ್ಚು ಮಾಡಿದನು, ಅದಕ್ಕೇನಂತೀವಿ ಸದಾವಕಾಶ ವೆಚ್ಚ. ಒಂದು ವಸ್ತುವಿನ ಬದಲಿ ಮತ್ತೊಂದು ವಸ್ತುವಿಗೆ ತ್ಯಾಗ ಮಾಡಿ ವೆಚ್ಚ ಮಾಡ್ತೀವಲ್ಲ, ಅದನ್ನು ನಾವು ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಸೊ ಸ್ವಲ್ಪ ಕನ್ಫ್ಯೂಸ್ ಆಗಿರಬಹುದು ಅಂದ್ಕೊಳ್ತೀನಿ, ಆದರೂ ಸಹ ಇದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್ 4th ಕ್ವಶನ್. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಹೆಸರಿಸಿ. ಇದು ಇಂಪಾರ್ಟೆಂಟ್ ಇದೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಬರಬಹುದು. ಒಂದು ಉದ್ಯಮ ಘಟಕ ಪೂರೈಕೆ ರೇಖೆ ನಿರ್ಧರಿಸುವ 2 ಅಂಶಗಳು. ಫಸ್ಟ್ ಒನ್ ತಂತ್ರಜ್ಞಾನದ ಪ್ರಗತಿ, ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂತ ಇದೆ. ಸೆಕೆಂಡ್ ಒನ್ ಆದಾನದ ಬೆಲೆಗಳು, ಇನ್ಪುಟ್ ಪ್ರೈಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 5th ಕ್ವಶನ್ ನೋಡಬೇಕಾದ್ರೆ, ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳಾಗಬೇಕು. ಅದು ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳು ಕ್ರಮವಾಗಿ S1 ಎಷ್ಟಿದೆ, P-20, S2 ಎಷ್ಟಿದೆ, P-10 ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡು ಹಿಡೀರಿ ಅಂತ ಇದೆ. ಸೊ ಇಲ್ಲಿ ಎಷ್ಟಿವೆ ನೆನ್ಪಿಟ್ಕೊಳ್ಳಿ, S1 ಪ್ಲಸ್ S2 ಅಂತ ಬರೀಬೇಕು. ಇಲ್ಲಿ ವೈಟ್ನಲ್ಲಿ ನೋಡ್ತಾ ಇರ್ಬೋದು S1 ಪ್ಲಸ್ S2. ಸೊ S1 ಎಷ್ಟಿತ್ತು, P-20, ಇಲ್ಲಿ ಬರ್ದಿದ್ದು ನೋಡ್ತಾ ಇರ್ಬೋದು. ಪ್ಲಸ್ S2 ಎಷ್ಟಿತ್ತು, P-10 ಅಂತ ಇತ್ತು. ಸೊ ಇಲ್ಲಿ ಪಿ ಎಷ್ಟು ಪಿಗಳಿವೆ, 2 ಪಿಗಳಿವೆ. ಸೊ ಪಿ ಕಲ್ತ್ರೆ ಎಷ್ಟೈತಿ, ಇಲ್ಲಿ 2P ಆಯಿತು. ಮೈನಸ್ ಅಂತ ಬರಿಬೇಕು. ನೆಕ್ಸ್ಟ್ ಒನ್ ಇಲ್ಲಿ -20 ಇದೆ, -10 ಇದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಅದಕ್ಕೋಸ್ಕರ 20 + 10 ಎಷ್ಟಾಯಿತು, 30. 2P - 30 ಅಂತ ಇಷ್ಟೇ ಬರೆದ್ರು 2 ಅಂಕ ಪಡಿಬಹುದು. ಇದನ್ನು ಕ್ಲಿಯರ್ ಆಗಿ ಬಿಡಿಸ್ಬೇಕಾದ್ರೆ 30/2 ಮಾಡಿದ್ರೆ 15 ಬರುತ್ತೆ. ಅಷ್ಟು ಮಾಡಿದ್ರು ಸಹ 2 ಅಂಕ ಕೊಡ್ತಾರೆ. ಸೊ ಇಷ್ಟು ಬರೆದ್ರು ಸಾಕು. ನೆಕ್ಸ್ಟ್ 6th ಕ್ವಶನ್ ನೋಡ್ತಾ ಇರಬಹುದು. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನು ನೋಡೋಣ. ಬೆಲೆಯಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಪೂರೈಕೆಯಲ್ಲಿ ಪ್ರತಿಕ್ರಿಯಿಸುವುದನ್ನು ಏನಂತೀವಿ, ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳಬೇಕಾದ್ರೆ, ಬೆಲೆಯಲ್ಲಿ ಬದಲಾವಣೆ ಆದಾಗ ಪೂರೈಕೆಯಲ್ಲಿ ಬದಲಾವಣೆ ಆದರೆ ಅದನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಇದರ ಈಕ್ವೇಷನ್ ನೋಡಬಹುದು. ಎಲಾಸ್ಟಿಸಿಟಿ ಸಪ್ಲೈ ಇಸ್ ಈಕ್ವಲ್ ಟು ಚೇಂಜ್ Q ಡಿವೈಡೆಡ್ ಬೈ ಚೇಂಜ್ P ಇಂಟು P ಡಿವೈಡೆಡ್ ಬೈ Q ಅಂತ ಇದೆ. ಸೊ ನೀವು ಇಕ್ವೇಷನ್ ಬರ್ದಿಲ್ಲ ಅಂದರೆ 1 ಅಂಕ ಮಾತ್ರ ಪಡಿತೀರಾ. ಇದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಇದೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮೀನಿಂಗ್ನೂ ಬರಿಬೇಕು, ಇಕ್ವೇಷನ್ ಸಹ ಬರಿಬೇಕು. ನೆಕ್ಸ್ಟ್ ನೋಡಬೇಕಾದ್ರೆ ಇಲ್ಲಿ ತನಕ ನಾನು 6 ಪ್ರಶ್ನೆ ಹೇಳ್ಕೊಟ್ನಲ್ಲ, ಅದರಿಂದ 2 ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ 2 ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಇದೆ. ಸೊ ಈ ಅಧ್ಯಾಯದಿಂದ 2 ಅಂಕದ
2 ಪ್ರಶ್ನೆಗಳು ಬರುತ್ತೆ. ಅಂದರೆ 4 ಅಂಕಗಳು ಫಿಕ್ಸ್ ಆಗಿ ಪಡಿಬಹುದು. ಸೊ ಕ್ವಶನ್ ನಂಬರ್ 1 ನೋಡ್ತಾ ಇರಬಹುದು. 4 ಉತ್ಪಾದನಾಂಗಗಳು, ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಅಂತ ಇದೆ. ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಕರಿತೀವಿ. ಭೂಮಿಗೆ ಗೇಣಿ ಕೊಡ್ತೀವಿ, ಶ್ರಮಕ್ಕೆ ಕೂಲಿ ಕೊಡ್ತೀವಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಉತ್ಪಾದನಾಂಗಗಳೆಷ್ಟು? 4. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಪ್ರತಿಫಲಗಳೆಷ್ಟು? 4. ಗೇಣಿ, ಕೂಲಿ, ಬಡ್ಡಿ, ಲಾಭ. ಇಷ್ಟು ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ GDP ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳು ಅಂತ ಇದೆ. ಸೊ 3 ವಿಧಾನಗಳ್ಯಾವು? ಆದಾಯ ವಿಧಾನ, ಸೆಕೆಂಡ್ ಒನ್ ವೆಚ್ಚದ ವಿಧಾನ, ಥರ್ಡ್ ಒನ್ ಉತ್ಪನ್ನ ವಿಧಾನ ಅಂತ ಇದೆ. ಸೊ ಇವು 3 ವಿಧಾನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ಸ್ಟಾಕ್ ಆ್ಯಂಡ್ ಫ್ಲೋ ಅಂತ ಇದೆ. ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಉದಾಹರಣೆ ಕೊಡಿ. ಮೊದಲನೇದು ಅರ್ಥ ಬರೆದು ಒಂದೊಂದು ಉದಾಹರಣೆ ಬರೆದ್ರೂ ಸಾಕಾಗುತ್ತೆ. ಮೊದಲನೇದು ದಾಸ್ತಾನು ಅಂದರೆ ಏನು? ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆ ಪ್ರಮಾಣಕ್ಕೆ ಏನಂತೀವಿ? ದಾಸ್ತಾನು ಎಂದು ಕರೆಯುತ್ತೇವೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆ, ಸ್ಟೋರ್, ಅದಕ್ಕೆ ಏನಂತ ಕರಿತೀವಿ? ದಾಸ್ತಾನು ಅಂತ ಕರಿತೀವಿ. ಉದಾಹರಣೆ ಬಂಡವಾಳ, ಸಂಪತ್ತು, ವಿದೇಶಿ ವಿನಿಮಯ ಮೀಸಲು, ಇವೆಲ್ಲವೂ ಎದಕ್ಕೆ ಉದಾಹರಣೆ? ದಾಸ್ತಾನಿಗೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಹರಿವು ನೋಡ್ತಾ ಇರ್ಬೋದು. ಸೊ ವಿವಿಧ ಅವಧಿಗಳಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಗೆ ಆಗಿರುವ ಸೇರ್ಪಡೆ ಅಥವಾ ಪ್ರಮಾಣಕ್ಕೆ ಏನಂತ ಕರಿತೀವಿ? ಹರಿವು ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಸರಿಯಾಗಿ. ಮೊದಲನೇದೇ ಮೀನಿಂಗ್ ಇದೆ. ಅದರಲ್ಲಿ ಆ್ಯಡ್ ಏನು ಮಾಡಬೇಕಂದ್ರೆ ವಿವಿಧ ಅವಧಿಗಳಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಗೆ ಆಗಿರುವ ಸೇರ್ಪಡೆ ಪ್ರಮಾಣವನ್ನು ಹರಿವು ಅಂತ ಕರಿತೀವಿ. ಅದರಲ್ಲಿ ಏನಾದರೂ ಆ್ಯಡ್ ಆದರೆ ಎಕ್ಸಾಂಪಲ್ ವೇತನ, ಹೂಡಿಕೆ, ರಾಷ್ಟ್ರೀಯ ಆದಾಯ. ಇಷ್ಟು ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 4 ನೋಡ್ತಾ ಇರ್ಬೋದು. ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇದೆ. ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ ಅನುಭೋಗಕ್ಕಾಗಿ ಕೊಂಡುಕೊಂಡ ಸರಕುಗಳು ಅನುಭೋಗಿ ಸರಕುಗಳು. ನೆನ್ಪಿಟ್ಕೊಳ್ಳಿ. ಅನುಭೋಗಕ್ಕಾಗಿ ಕೊಂಡುಕೊಂಡ ಸರಕುಗಳಿಗೆ ಏನಂತೀವಿ? ಅನುಭೋಗಿ ಸರಕು. ಉದಾಹರಣೆ ಆಹಾರ, ಬಟ್ಟೆ, ತರಕಾರಿ, ಮೊಬೈಲ್. ಇವು ಅನುಭೋಗಿ ಸರಕುಗಳು. ನೆಕ್ಸ್ಟ್ ಉತ್ಪಾದನಾ ಸರಕು, ಬಂಡವಾಳ ಸರಕು ಅಂದರೆ ಏನು? ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಂದು ಸರಕನ್ನು ಉತ್ಪಾದಿಸಲು ಮತ್ತೊಂದು ಸರಕಿನ ಕೊಳ್ಳುವಿಕೆಗೆ ಏನಂತೀವಿ? ಬಂಡವಾಳ ಸರಕು ಅಂತ ಕರಿತೀವಿ. ಅಂದರೆ ಒಂದು ಸರಕು ಉತ್ಪಾದಿಸಲು ಮತ್ತೊಂದು ಸರಕನ್ನು ಖರೀದಿ ಮಾಡ್ತೀವಲ್ಲ, ಅದಕ್ಕೆ ಏನಂತೀವಿ? ಬಂಡವಾಳ. ಉದಾಹರಣೆ ಯಂತ್ರ, ಸಲಕರಣೆ, ಟ್ರಕ್ಗಳು. ಇಷ್ಟು ಬರೆದ್ರೆ ಸಾಕು. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. 5ನೇ ಕ್ವಶನ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಕೇಳಬಹುದು. GDP MP ಮತ್ತು GDP FC ಸಮೀಕರಣ ಸೂತ್ರ ಬರೆಯಿರಿ ಅಂತ ಇದೆ. ಸೊ GDP MP ಸೂತ್ರ ಏನಿದೆ? C+I+G+X-M. GDP FC ಇಕ್ವೇಷನ್ ಇದೆ GDP MP -NIT. ಇಷ್ಟು ಬರೆದ್ರೆ ಸಾಕು. 6th ಕ್ವಶನ್ ನೋಡ್ತಾ ಇರ್ಬೋದು. ರಿಯಲ್ GDP ಆ್ಯಂಡ್ ನಾಮಿನಲ್ GDP ಅಂತ ಇದೆ. ನಾಮಮಾತ್ರ ಮತ್ತು ನೈಜ GDP. ಸೊ ಇಲ್ಲಿ ನೋಡ್ತಾ ಇರಬಹುದು. ನಾಮಮಾತ್ರ GDP ಅಂದರೆ ಏನು? ಚಾಲ್ತಿ ವರ್ಷದ ಬೆಲೆಗಳಲ್ಲಿ GDPಯನ್ನು ಲೆಕ್ಕ ಮಾಡಿದರೆ ನಾಮಮಾತ್ರ GDP ಎನ್ನುತ್ತೇವೆ. ಚಾಲ್ತಿ ವರ್ಷದ ಬೆಲೆಗಳಲ್ಲಿ GDP ಲೆಕ್ಕ ಮಾಡಿದರೆ ಅದಕ್ಕೆ ಏನಂತೀವಿ? ನಾಮಮಾತ್ರ. ಇನ್ನೊಂದು ಪಾಯಿಂಟ್ಸ್ ಬರೀಬೇಕು. ಸಂಪೂರ್ಣ ಚಿತ್ರಣವನ್ನು ನೀಡುವುದಿಲ್ಲ. ನೆಕ್ಸ್ಟ್ ಒನ್ ನೈಜ GDP ಅಂದ್ರೇನು? ಆಧಾರ ವರ್ಷದ ಬೆಲೆಗಳಲ್ಲಿ GDP ಲೆಕ್ಕ ಮಾಡಿದರೆ ಅದನ್ನು ನೈಜ GDP ಅಂತ ಕರಿತೀವಿ. ಇದು ಸಂಪೂರ್ಣ ಚಿತ್ರಣ ನೀಡುತ್ತದೆ. ಇನ್ನೊಂದು ಸಲ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ನಾಮ ಮಾತ್ರ ಅಂದರೆ ಚಾಲ್ತಿ ವರ್ಷದ ಬೆಲೆಗಳಲ್ಲಿ ಅಳತೆ ಮಾಡುವುದು. ನೈಜ ಅಂದರೆ ಆಧಾರ ವರ್ಷದ ಬೆಲೆಗಳಲ್ಲಿ ಅಳತೆ ಮಾಡುವುದು. ಒಂದು ಸಂಪೂರ್ಣ ಚಿತ್ರ ನೀಡುವುದಿಲ್ಲ, ಇನ್ನೊಂದು ಸಂಪೂರ್ಣ ಚಿತ್ರಣ ನೀಡುತ್ತದೆ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಬಾಹ್ಯತೆ ಎಂದರೇನು? 2 ವಿಧಗಳು. ಎಕ್ಸ್ಟರ್ನಲಿಟೀಸ್ ಅಂತ ಕರಿತೀವಿ. ಸೊ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಯನ್ನು ಬಾಹ್ಯತೆ ಅಂತ ಕರಿತೀವಿ. ಬಾಹ್ಯತೆ ಅಂದರೆ ಗೊತ್ತಾಯ್ತು ಅಂದ್ಕೊಳ್ತೀನಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಪ್ರಯೋಜನ ಹಾನಿ ಮಾಡಿದರೆ ಬಾಹ್ಯತೆ ಅಂತೀವಿ. ಉದಾಹರಣೆಗೆ 2 ಪ್ರಕಾರಗಳಿವೆ. ಧನಾತ್ಮಕ ಬಾಹ್ಯತೆ, ಇನ್ನೊಂದು ಋಣಾತ್ಮಕ ಬಾಹ್ಯತೆ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ರಾಷ್ಟ್ರೀಯ ವರಮಾನ ಮಾಪನ ಮಾಡುವ 3 ವಿಧಾನಗಳು. ಫಸ್ಟ್ ಪ್ರೊಡಕ್ಟ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್, ರೆವಿನ್ಯೂ ಮೆಥಡ್ ಅಂತ ಕರಿತೀವಿ. ಉತ್ಪನ್ನ ವಿಧಾನ, ವೆಚ್ಚ ವಿಧಾನ, ವರಮಾನದ ವಿಧಾನ. ನೆಕ್ಸ್ಟ್ ವರ್ಗಾವಣೆ ಪಾವತಿ ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಅಂತ ಕರಿತೀವಿ. ಸೊ ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ
ಕುಟುಂಬಗಳು ಪಡೆಯುವ ಪಾವತಿಯನ್ನು ವರ್ಗಾವಣೆ ಪಾವತಿ ಎನ್ನುತ್ತೇವೆ. ನೆನ್ಪಿಟ್ಕೊಳ್ಳಿ, ಸರ್ಕಾರ ಮತ್ತು ಉದ್ಯಮಗಳಿಂದ ಕುಟುಂಬಗಳು ಪಡೆಯುವ ಪಾವತಿಗಳಿಗೆ ಏನಂತೀವಿ? ವರ್ಗಾವಣೆ ಪಾವತಿ. ಉದಾಹರಣೆ, ಪಿಂಚಣಿ ಸರ್ಕಾರ ಜನರಿಗೆ ಕೊಡುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿ ವೇತನ, ಬಹುಮಾನ ಇತ್ಯಾದಿಗಳು. ಸೊ ನೆಕ್ಸ್ಟ್ ಇದೊಂದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ ನೋಡಿ, 2 ಮಾರ್ಕ್ಸ್ ಯಾವುದಾದ್ರೂ ಒಂದು ಪ್ರಾಬ್ಲಮೆಟಿಕ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೈಜ GDP 300 ಆದಾಗ, ನಾಮ ಮಾತ್ರ GDP 330 ರೂಪಾಯಿ ಆದಾಗ ಅನ್ನಪ್ರಸರಣ ಲೆಕ್ಕ ಮಾಡಿ ಅಂತ ಇದೆ. ಸೊ ಸೂತ್ರ ಏನಿದೆ ನೆನ್ಪಿಟ್ಕೊಳ್ಳಿ, GDP ಅನ್ನಪ್ರಸರಣ = ನಾಮ ಮಾತ್ರ GDP ಡಿವೈಡೆಡ್ ಬೈ ನೈಜ GDP. ಆಲ್ರೆಡಿ ಕ್ವಶನಲ್ಲೇ ಕೊಟ್ಟಿದ್ದಾರೆ, ನಾಮ ಮಾತ್ರ 330, ನೈಜ 300. ಸೊ 330 ಡಿವೈಡೆಡ್ ಬೈ 300 ಮಾಡಬೇಕು. ಸೊ ಎಕ್ಸಾಮ್ನಲ್ಲಿ ಕ್ಯಾಲ್ಕುಲೇಟರ್ ಅಲವ್ ಇರುತ್ತೆ, ಯೂಸ್ ಮಾಡ್ಬೋದು. 330 ಡಿವೈಡೆಡ್ ಬೈ 300 ಮಾಡಿದ್ರೆ ಎಷ್ಟು ಬಂತು? 1.1. ಶೇಕಡಾವಾರು ಕೇಳಿದ್ರೆ ಇಂಟು 100 ಮಾಡಬೇಕು, ಶೇಕಡಾವಾರು ಬರುತ್ತೆ. ನೆಕ್ಸ್ಟ್, ತಪಶೀಲು ಪಟ್ಟಿ ಶೇಖರಣೆ ಮತ್ತು ಕುಸಿತದ ಅರ್ಥ ಅಂತ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಶೇಖರಣೆ ಎಂದರೇನು? ಮಾರಾಟದಲ್ಲಿ, ಸೊ ಇಲ್ಲಿ ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ ಸಂಭವಿಸಿದರೆ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೇ ಉಳಿದ ದಾಸ್ತಾನಿನ ಏನಂತೀವಿ? ಯೋಜಿತವಲ್ಲದ ತಪಶೀಲುಗಳ ಪಟ್ಟಿ ಶೇಖರಣೆ ಅಂತ ಕರಿತೀವಿ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಮಾರಾಟ ಮಾಡಬೇಕಾದ್ರೆ ಇಳಿಕೆ ಸಂಭವಿಸಿದರೆ ಅಂದರೆ ಕಡಿಮೆ ಮಾರಾಟ ಮಾಡಿದರೆ ಹೆಚ್ಚಿಗೆ ಸ್ಟೋರ್ ಉಳಿಯುತ್ತೆ, ಅದಕ್ಕೇನಂತೀವಿ? ಶೇಖರಣೆ ಎನ್ನುತ್ತೇವೆ. ಕುಸಿತ ಅಂದ್ರೇನು? ಮಾರಾಟದಲ್ಲಿ ಏರಿಕೆ ಉಂಟಾದಾಗ ಸ್ಟೋರೇಜ್ ಕಡಿಮೆ ಆಗುತ್ತೆ, ಅದಕ್ಕೇನಂತೀವಿ? ಕುಸಿತ ಅಂತ ಕರಿತೀವಿ. ನೆಕ್ಸ್ಟ್ 12th ಆ್ಯಂಡ್ ಲಾಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು. ಚಿಲ್ಲರೆ ಮತ್ತು ಸಗಟು ಬೆಲೆ ಅರ್ಥ ತಿಳಿಸಿ ಅಂತ ಇದೆ. ಸೊ ಚಿಲ್ಲರೆ ಬೆಲೆ ಅಂದರೆ ಒಬ್ಬ ಗ್ರಾಹಕ ಪಾವತಿಸುವ ಬೆಲೆಗೆ ಚಿಲ್ಲರೆ ಬೆಲೆ ಎನ್ನುತ್ತೇವೆ. ಒಬ್ಬ ಗ್ರಾಹಕ ಪಾವತಿಸುವ ಬೆಲೆಗೆ ಚಿಲ್ಲರೆ ಬೆಲೆ ಎನ್ನುತ್ತೇವೆ. ಸಗಟು ಬೆಲೆ ಎಂದರೆ ಸರಕುಗಳನ್ನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡುವ ಬೆಲೆಯನ್ನು ಸಗಟು ಬೆಲೆ ಎನ್ನುತ್ತೇವೆ. ನೆನ್ಪಿಟ್ಕೊಳ್ಳಿಷ್ಟೇ ಸಾಕು. ಸೊ ಕೊನೆಯ ಅಧ್ಯಾಯ 5, ಅಯವ್ಯಯ ಪತ್ರ ಅಥವಾ ಮುಂಗಡ ಪತ್ರ, ಬಜೆಟ್ ಅಂತ ಕರಿತೀವಿ. ಈ ಅಧ್ಯಾಯದಿಂದ 2 ಅಂಕದ 2 ಪ್ರಶ್ನೆಗಳು ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಸೊ ಕ್ವಶನ್ ನಂಬರ್ 1 ನೋಡ್ತಾ ಇರ್ಬೋದು. ಸರ್ಕಾರದ ಮುಂಗಡ ಪತ್ರದ ಯಾವುದಾದರೂ 2 ಮುಖ್ಯ ಉದ್ದೇಶಗಳು. ಸರ್ಕಾರ ಪ್ರತಿ ವರ್ಷ ಬಜೆಟನ್ನು ಮಂಡಿಸುತ್ತದೆ. ಆ ಬಜೆಟ್ನ ಏನು ಉದ್ದೇಶ ಇಟ್ಕೊಂಡು ಮಂಡಿಸುತ್ತದೆ? ಒಂದನೇದ್ದು ನೋಡಬೇಕಾದ್ರೆ ಸರ್ಕಾರ ಮುಂಗಡ ಪತ್ರದ ಹಂಚಿಕೆಯ ಕಾರ್ಯ, 2ನೇದು ಪುನರ್ ಹಂಚಿಕೆಯ ಕಾರ್ಯ, 3ನೇದು ಸ್ಥಿರೀಕರಣ ಕಾರ್ಯ. ಯಾವುದಾದ್ರೂ 2 ಬರೆದ್ರೆ ಸಾಕು. ಸೆಕೆಂಡ್ ಕ್ವಶನ್ ನೋಡ್ತಾ ಇರ್ಬೋದು. ಸಾರ್ವಜನಿಕ ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಇದೆ. ಸೊ ಸಾರ್ವಜನಿಕ ಸರಕು ಎಂದರೇನು? ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ. ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಬಳಕೆದಾರರ ಹಣ ಪಾವತಿಸದೇ ಇದ್ದರೂ ಒಬ್ಬ ಅನುಭವಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗಿರುತ್ತದೆ. ಅಂದರೆ ಸರ್ಕಾರ ಒದಗಿಸುವ ಸರಕುಗಳಿಗೆ ಏನಂತೀವಿ? ಸಾರ್ವಜನಿಕ ಸರಕುಗಳು ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಖಾಸಗಿ ಸರಕುಗಳು ಅಂತಂದ್ರೆ ಏನಿಲ್ಲಿ? ಬಟ್ಟೆ, ಕಾರು, ಆಹಾರ ಪದಾರ್ಥಗಳನ್ನು ಖಾಸಗಿ ಸರಕುಗಳಾಗಿವೆ. ಖಾಸಗಿ ಸರಕುಗಳಿಗೆ ಸಂಬಂಧಿಸಿದಂತೆ ಯಾರು ಹಣ ಪಾವತಿಸುತ್ತಾರೋ ಅವರು ಮಾತ್ರ ಈ ಸರಕುಗಳನ್ನು ಅನುಭೋಗಿಸುತ್ತಾರೆ. ಇಷ್ಟು ನೆನ್ಪಿಟ್ರೆ ಸಾಕು. ನೆಕ್ಸ್ಟ್ ನೋಡಬೇಕಾದ್ರೆ ಸಾರ್ವಜನಿಕ ಸರಕು ಸರ್ಕಾರವೇ ಏಕೆ ಪೂರೈಸಬೇಕು? ಸಾರ್ವಜನಿಕ ಸರಕು ಸರ್ಕಾರ ಏಕೆ ಪೂರೈಸಬೇಕು ಅಂತಂದರೆ ಆಡಳಿತ, ರಕ್ಷಣೆ, ರಸ್ತೆಗಳಂತಹ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ. ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗುತ್ತದೆ. ಈಗ ಉದಾಹರಣೆ ನೋಡ್ಕೊಳ್ಳಿ. ಆಡಳಿತ, ದೇಶದ ರಕ್ಷಣೆ, ಪೊಲೀಸ್ ಇವೆಲ್ಲ ಒಬ್ಬ ವ್ಯಕ್ತಿಗೆ ಸೀಮಿತ ಅಲ್ಲ, ಇಡೀ ದೇಶದ ಎಲ್ಲ ಜನರಿಗೂ ಲಾಭ ಸಿಗುತ್ತೆ. ಅದಕ್ಕೋಸ್ಕರ ಸರ್ಕಾರನೇ ಒದಗಿಸಬೇಕಾಗುತ್ತದೆ. ನೆಕ್ಸ್ಟ್ ಒನ್, ಪುಕ್ಕಟೆ ಸವಾರರು ಎಂದರೆ ಯಾರು? ಫ್ರೀ ರೈಡರ್ಸ್ ಅಂತೀವಿ. ಅವರು ಅನ್ನು ಹಾಗೆ ಏಕೆ ಕರೆಯುತ್ತೇವೆ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ನೆನ್ಪಿಟ್ಕೊಳ್ಳಿ. ಹಣ ಪಾವತಿಸದೆ ಸಾರ್ವಜನಿಕ ಸರಕು ಬಳಸುವವರನ್ನು ಪುಕ್ಕಟೆ ಸವಾರರು ಎನ್ನುತ್ತೇವೆ. ನೆನ್ಪಿಟ್ಕೊಳ್ಳಿ. ಹಣ ಪಾವತಿಸದೆ ಸಾರ್ವಜನಿಕ ಸರಕು ಬಳಸುವವರಿಗೆ ಪುಕ್ಕಟೆ ಸವಾರರು ಎನ್ನುತ್ತೇವೆ. ಹೀಗೆ ಏಕೆ ಕರೆಯುತ್ತೇವೆ ಅಂದರೆ ತಾವು ಉಚಿತವಾಗಿ ಪಡೆದುದಕ್ಕೆ ಸ್ವ ಇಚ್ಛೆಯಿಂದ ಪಾವತಿಸುವುದಿಲ್ಲ, ಯಾರಿಗೂ ಸೇರದ ಆಸ್ತಿಯನ್ನು ಅನುಭವಿಸಿದ್ದಕ್ಕೆ ಯಾವುದೇ ಪಾವತಿ ಮಾಡುವುದಿಲ್ಲ. ಯಾಕಂದ್ರೆ ಪೇಮೆಂಟ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಅವರಿಗೆ ನಾವು
ಫ್ರೀ ರೈಡರ್ಸ್ ಅಂತೀವಿ. ನೆಕ್ಸ್ಟ್ ಒನ್, ಕೇಂದ್ರ ಸರ್ಕಾರದ ಯಾವುದಾದರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗೆ ಹೆಸರಿಸಿ ಅಂತ ಇದೆ. ಪ್ರತ್ಯಕ್ಷ ತೆರಿಗೆಗೆ ವೈಯಕ್ತಿಕ ವರಮಾನ ತೆರಿಗೆ ನೆನ್ಪಿಟ್ಕೊಳ್ಳಿ. ಪರೋಕ್ಷ ತೆರಿಗೆಗೆ ಆಮದು ರಫ್ತು ಸುಂಕ ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GST ಅಂತ ನೆನ್ಪಿಟ್ಕೊಳ್ಳಿ. GST 2017 ಜುಲೈ 1 ಜಾರಿಗೆ ಬಂತು, ಅದು ನೆನ್ಪಿಟ್ಕೊಳ್ಳಿ, 1 ಅಂಕ ಕೇಳ್ಬೋದು. ಸೊ ನೆಕ್ಸ್ಟ್ 6th ಕ್ವಶನ್, ಕೇಂದ್ರ ಸರ್ಕಾರದ ಯಾವುದಾದರೂ 2 ತೆರಿಗೆತರ ಆದಾಯಗಳನ್ನು, ನಾನ್ ಟ್ಯಾಕ್ಸ್ ಅಂತ ಕರಿತೀವಲ್ಲ, ರೆವೆನ್ಯೂ. ಸೊ ಫಸ್ಟ್ ಒನ್, ಬಡ್ಡಿ ಸ್ವೀಕೃತಿ. ತೆರಿಗೆ ಹಾಕಂಗಿಲ್ಲ ಆದರೂ ಸರ್ಕಾರಕ್ಕೆ ಆದಾಯ ಬರುತ್ತೆ, ಒಂದು ಬಡ್ಡಿ ಸ್ವೀಕೃತಿ. 2ನೇದು ಲಾಭಾಂಶ. 3ನೇದು ಹೂಡಿಕೆ ಮೇಲಿನ ಲಾಭಗಳು. ನೆಕ್ಸ್ಟ್ ಒನ್, ಶುಲ್ಕಗಳು. 2 ಬರೀ ಸಾಕು ಇದರಲ್ಲಿ. ಸೇವೆಗಳ ಮೇಲಿನ ಸ್ವೀಕೃತಿ, ವಿದೇಶ ಅನುದಾನ. 6 ಇವೆ, 2 ಬರೆದ್ರೆ ಸಾಕು. ನೆಕ್ಸ್ಟ್, ಯೋಜನಾ ಕಂದಾಯ ವೆಚ್ಚದ ಭಾಗಗಳು. 1ನೇದು ಕೇಂದ್ರ ಯೋಜನೆಗಳು, ರಾಜ್ಯ ಯೋಜನೆಗಳು, ಕೇಂದ್ರಾಡಳಿತ ಪ್ರದೇಶದ ಯೋಜನೆಗಳಿಗೆ ನೀಡುವ ನೆರವುಗಳು. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಮಿಗುತೆ ಕೊರತೆ ಮುಂಗಡ ಪತ್ರದ ವ್ಯತ್ಯಾಸ ಅಂತ ಇದೆ. ಸೊ ಮಿಗುತೆ ಮತ್ತು ಕೊರತೆ, ಮಿಗುತೆ ಅಂದರೆ ಹೆಚ್ಚುವರಿ, ಮುಂಗಡ ಪತ್ರ ಅದರ ಅರ್ಥ ನೋಡೋಣ. ಮಿಗುತೆ ನೋಡೋಣ ಮೊದಲು. ಮುಂಗಡ ಪತ್ರದಲ್ಲಿ ತೆರಿಗೆ ಸಂಗ್ರಹಣೆಯು ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಉಳಿತಾಯ ಮುಂಗಡ ಪತ್ರ ಎನ್ನುತ್ತೇವೆ. ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಆದಾಯ ಹೆಚ್ಚಾಗಿದ್ದು ವೆಚ್ಚ ಕಡಿಮೆ ಇದ್ದರೆ ಅದನ್ನು ಉಳಿತಾಯ ಅಥವಾ ಮಿಗುತೆ ಮುಂಗಡ ಪತ್ರ ಅಂತ ಕರಿತೀವಿ. ಇವು ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಕೊರತೆ ಮುಂಗಡ ಪತ್ರ ಅಂದ್ರೇನು? ಮುಂಗಡ ಪತ್ರದಲ್ಲಿ ವೆಚ್ಚವು ಆದಾಯಕ್ಕಿಂತ ಅಧಿಕವಾಗಿರುವ ಸನ್ನಿವೇಶಕ್ಕೆ ಕೊರತೆ ಮುಂಗಡ ಪತ್ರ ಅಂತ ಕರಿತೀವಿ. ನಿಮ್ಮ ಭಾಷೆಯಲ್ಲಿ ಸಿಂಪಲ್ ಆಗಿ ಹೇಳಬೇಕಾದ್ರೆ ವೆಚ್ಚ ಹೆಚ್ಚಾಗಿದ್ದು ಆದಾಯ ಕಡಿಮೆ ಇದ್ದರೆ ಕೊರತೆ ಮುಂಗಡ ಪತ್ರ. ಇವು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕಂಡು ಬರುತ್ತದೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಕೊರತೆ ಮುಂಗಡ ಪತ್ರ ಇರತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್, ಪ್ರಮಾಣಾನುಗುಣ ಆದಾಯ ತೆರಿಗೆ ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ ಅಂತ ಇದೆ. ಸೊ ಇದನ್ನು ಓದ್ಕೊಳ್ಳಿ ಸರಿಯಾಗಿ. ಇದು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನುಭೋಗಿಗಳ ವೆಚ್ಚವನ್ನು GDPಯಲ್ಲಿ ಏರಿಳಿತಗಳಿಗೆ ಕಡಿಮೆ ಸಂವೇದನಶೀಲವಾಗಿಸುತ್ತದೆ. ಏಕೆಂದರೆ GDP ಏರಿಕೆಯಿಂದ ವೆಚ್ಚ ಮಾಡಬಹುದಾದ ಆದಾಯ ಹೆಚ್ಚುತ್ತದೆ. ಆದಾಯದ ಒಂದು ಭಾಗ ತೆರಿಗೆಯಾಗಿ ಹೋಗುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಹಿಂಜರಿತ ಸಂದರ್ಭದಲ್ಲಿ GDP ಕಡಿಮೆ ಆದಾಗ ವೆಚ್ಚ ಮಾಡಬಹುದಾದ ಆದಾಯ ಅದಕ್ಕಿಂತ ಕಡಿಮೆ ವೇಗದಲ್ಲಿ ಇಳಿಯುತ್ತದೆ ಮತ್ತು ತೆರಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸಿದಾಗ ಇಳಿಕೆಯಾಗುವಷ್ಟು ಪ್ರಮಾಣದಲ್ಲಿ ಅನುಭೋಗ ಕಡಿಮೆ ಆಗುವುದಿಲ್ಲ. ಇದು ಸಮಗ್ರ ಬೇಡಿಕೆಯಲ್ಲಿನ ಕಡಿಮೆ ಮಾಡುವುದರ ಜೊತೆಗೆ ಆರ್ಥಿಕತೆಯನ್ನು ಸ್ಥಿರತೆಯಲ್ಲಿ ಇಡುತ್ತದೆ. ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ 10th ಒನ್, ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ. ಏಕೆ ಅಂದರೆ ಸಾಲವನ್ನು ಬಂಡವಾಳ ಸ್ವೀಕೃತಿ ಅಂತ ಕರಿತೀವಲ್ಲ, ಏಕೆ ಅಂತ ಇದೆ. ಹೊಣೆಗಾರಿಕೆಯನ್ನು ಸೃಷ್ಟಿಸುವ ಅಥವಾ ಹಣಕಾಸಿನ ಆಸ್ತಿಗಳನ್ನು ಕಡಿಮೆ ಮಾಡುವಂತಹ ಸರ್ಕಾರದ ಎಲ್ಲ ಸ್ವೀಕೃತಿಗಳನ್ನು ಬಂಡವಾಳ ಸ್ವೀಕೃತಿ ಎಂದು ಕರೆಯುತ್ತೇವೆ. ನೆನ್ಪಿಟ್ಕೊಳ್ಳಿ, ಹೊಣೆಗಾರಿಕೆಯನ್ನು ಸೃಷ್ಟಿಸುವ, ಹಣಕಾಸಿನ ಆಸ್ತಿ ಕಡಿಮೆ ಮಾಡುವ ಸರ್ಕಾರದ ಎಲ್ಲ ಸ್ವೀಕೃತಿಯನ್ನು ಬಂಡವಾಳ ಸ್ವೀಕೃತಿ ಅಂತ ಕರಿತೀವಿ. ಸರ್ಕಾರ ದೇಶದೊಳಗೆ ಹೊರಗೆ ಆಂತರಿಕ ಬಾಹ್ಯ ಸಾಲಗಳನ್ನು ಪಡೆಯುವ ಮೂಲಕ ಮರುಪಾವತಿಸುವ ಹೊಣೆಗಾರಿಕೆ ಸೃಷ್ಟಿಯಾಗುತ್ತದೆ. ಅದೇ ರೀತಿ ಸಾರ್ವಜನಿಕ ಉದ್ಯಮಗಳ ಬಂಡವಾಳ ಹಿಂತೆಗೆಯುವ ಮೂಲಕ ಮಾರಾಟದಿಂದ ಒಟ್ಟು ಹಣಕಾಸಿನ ಆಸ್ತಿಗಳು ಕಡಿಮೆ ಆಗ್ತಕ್ಕಂಥದ್ದು. ಸೊ ಇಲ್ಲಿವರೆಗೂ ನಾನು ಪ್ರಶ್ನೆ ಮತ್ತು ಉತ್ತರ ಹೇಳ್ಕೊಟ್ನಲ್ಲ. ಸೊ ಇಷ್ಟು ಪರ್ಫೆಕ್ಟಾಗಿ ಓದ್ಕೊಂಡ್ರೆ 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ರಲ್ಲಿ ನೀವೆಷ್ಟು ಅಂಕ ಆಯಿತು? ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಗೆ 10 ಅಂಕಗಳು ಪಡೆದ್ರಿ. ಪ್ಲಸ್ 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಎಷ್ಟು? 12 ಅಂಕಗಳು. ಸೊ ಪಾಸ್ ಆಗಲಿಕ್ಕೆ ಇನ್ನೂ ಎಷ್ಟು ಬೇಕಿಲ್ಲಿ? ಕೇವಲ 2 ಅಂಕಗಳು ಮಾತ್ರ ಹೆಚ್ಚುವರಿಯಾಗಿ ಬೇಕಾಗ್ತಕ್ಕಂಥದ್ದು. ಸೊ ಆ 2 ಅಂಕ ಬದಲು ನಾವು ಇನ್ನೂ ಒಂದು 6 ಅಂಕ ಆದರೂ ಎಕ್ಸ್ಟ್ರಾ ಪಡಿಬಹುದು. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ, ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಅಧ್ಯಾಯ 3 ಹಣ ಮತ್ತು ಬ್ಯಾಂಕಿಂಗ್, ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಇದೆ ನೋಡಿ. ಸೊ ಇದರಲ್ಲಿ ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕಸಾಲಿಗ ಲಾಲಾನ ಕಥೆಯನ್ನು ಬರೆಯಿರಿ ಅಂತ ಇದೆ. ಇದರ ಉತ್ತರ ತುಂಬ ಸುಲಭವಾಗಿರ್ತಕ್ಕಂಥದ್ದು. ಸೊ ನೀವು ಪರ್ಫೆಕ್ಟಾಗಿ ಒಂದು ಸ್ಟೋರಿ ಟೈಪ್ ಓದ್ಕೊಳ್ಳಿ.
ಇದರ ವಿಡಿಯೋ ಈಗಾಗಲೇ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ. ಸೊ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಸಹ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ. ಸೊ ಇವೆರಡೂ ಓದಿದ್ದಾಗ ಎಷ್ಟು ಅಂಕ ಪಡಿತೀರ ನೀವಿಲ್ಲಿ? 6 ಅಂಕಗಳನ್ನು ಪಡಿಬಹುದು. ಸೊ ಎಷ್ಟಾಯಿತು? 10 ಪ್ಲಸ್ 12 ಪ್ಲಸ್ 6. ಸೊ ಒಟ್ಟಾರೆಯಾಗಿ ನೀವು ಪಡಿತಕ್ಕಂಥ ಅಂಕಗಳೆಷ್ಟಾಯ್ತು ಇಲ್ಲಿ? 28. ಅಂದರೆ ಸುಲಭವಾಗಿ ನೀವು ಪಾಸ್ ಆಗಬಹುದು. ಸೊ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಅಂಕಗಳು ಪಡಿಬೇಕು ಅಂತ ಅಂದ್ಕೊಂಡಿದ್ರೆ ಅಧ್ಯಾಯ 6 ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ಪ್ರಶ್ನೆ ಇದು ಒಂದು. ಅದೇ ರೀತಿ ಸ್ಥಿರ ವಿನಿಮಯ ಬದಲಾಗುವ ವಿನಿಮಯ ದರದ ಗುಣ ಮತ್ತು ದೋಷಗಳು ಅಂತ ಇದೆ. ಸೊ ಇವಿಷ್ಟು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಸೊ ಆವಾಗ ಇವಿಷ್ಟರಿಂದ ಎಷ್ಟಾಗುತ್ತೆ ಇಲ್ಲಿ? 12 ಅಂಕಗಳು. ಸೊ 2 ಮಾರ್ಕ್ಸಿಂದು 12 ಪ್ಲಸ್ 10 34 ಅಂಕ ಪಡಿಬೋದು. ಸೊ ನಿಮಗೆ 34 ಅಂಕ ಪಡೆಯೋದಿಲ್ಲ, ಏನೆಲ್ಲ ಜಸ್ಟ್ ನನಗೆ 24 ಅಂಕ ಬೇಕಂತಂದರೆ ಪ್ರೊಜೆಕ್ಟ್ ಓರಿಯೆಂಟೆಡ್ ಇಲ್ಲಿ ತನಕ ಹೇಳ್ಕೊಟ್ನಲ್ಲ ಅಷ್ಟು ಪರ್ಫೆಕ್ಟಾಗಿ ಓದ್ಕೊಳ್ಳಿ. 2 ಅಂಕದ ಅಷ್ಟು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಸೊ ಈಗ ಹೇಳ್ಕೊಟ್ನಲ್ಲ 6 ಅಂಕದ ಅವು ಕಷ್ಟ ಅಂತ ಅನಿಸಿದರೆ ಬಿಟ್ಬಿಡಿ. ಸೊ ಅವುಗಳಿಂದನೇ 22 ಅಂಕ ಆಗುತ್ತೆ. ಸೊ ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು MCQ ಫಿಲ್ ಇನ್ ದ ಬ್ಲ್ಯಾಂಕ್ ಮ್ಯಾಚ್ ದ ಫಾಲೋವಿಂಗ್ನಲ್ಲಿ ಒಂದು 3-4 ಅಂತೂ ನೀವು ಹೇಗೆ ಮಾಡಿದರೂ ಸಹ ಸರಿ ಉತ್ತರ ಹಾಕಬಹುದು. ಸೊ ಇಷ್ಟು ಪರ್ಫೆಕ್ಟಾಗಿ ಓದಿದರೆ ನೀವಿಲ್ಲಿ 100% ಪಾಸ್ ಆಗ್ತೀರಾ. ಸೊ ಯಾರ್ಯಾರು ಪಾಸ್ ಆಗ್ತೀರಾ ಅಂತ ಭರವಸೆ ಇದವರೆಲ್ಲ ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ತಪ್ಪದೇ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ.